ರಾಜ್ಯದಲ್ಲಿ ಇರುವಂತಹ ಕಾರಾಗೃಹಗಳಲ್ಲಿ ತೀವ್ರವಾಗಿ ಅಕ್ರಮಗಳು ನಡೀತಾ ಇದೆ. ಈ ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ರಾಜ್ಯ ಸರ್ಕಾರ ಈಗ ಮುಂದಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಕಪ್ಪು ಚುಕ್ಕೆಗಳು ಅಂಟಿಕೊಂಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿಬಂದಿತ್ತು. ಕಾರಾಗೃಹಗಳನ್ನು ಸುಧಾರಣೆ ಮಾಡೋದಕ್ಕೆ ಒಂದು ಸಮಿತಿ ವರದಿ ಕೊಟ್ಟಿತ್ತು. ಅನುಷ್ಠಾನ ಮಾಡೋದಕ್ಕೆ ಅದನ್ನು ಚಿಂತನೆ ಮಾಡ್ತಾ ಇದೆ ಈಗ ಸರ್ಕಾರ. ಕಾರಾಗೃಹ ಸುಧಾರಣಾ ಸಮಿತಿ ಕೊಟ್ಟಿದ್ದಂತಹ ವರದಿ ಏನಿದೆ, ಆ ವರದಿಯನ್ನು ಈಗ ಅನುಷ್ಠಾನಕ್ಕೆ ತರುವಂತಹ ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇದೆ. ಹಿರಿಯ IPS ಅಧಿಕಾರಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆಯಾಗಿತ್ತು. ಈ ಕಮಿಟಿ ಜೈಲುಗಳಿಗೆ ತೆರಳಿ ಒಳಗಡೆ ಇರುವಂತಹ ಪರಿಸ್ಥಿತಿ, ಯಾವ ರೀತಿಯಾಗಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ, ಒಳಗಡೆ ಇರುವಂತಹ ಕೈದಿಗಳಿಗೆ ಹೊರಗಡೆಯಿಂದ ಯಾವ ರೀತಿ ವಸ್ತುಗಳು ಸಪ್ಲೈ ಆಗುತ್ತೆ, ಇದೆಲ್ಲವನ್ನೂ ಕೂಡ ಅವಲೋಕನ ಮಾಡಿತ್ತು. ಒಂದು ವರದಿ ಸಿದ್ಧಪಡಿಸಿ ಹಲವಾರು ವಿಚಾರಗಳನ್ನು ಜಾರಿಗೆ ತರುವಂತೆ ಶಿಫಾರಸು ಮಾಡಿತ್ತು. ಮೊನ್ನೆ ಪರಮೇಶ್ವರ್ಗೆ ವರದಿ ಸಲ್ಲಿಕೆ ಮಾಡಲಾಗಿತ್ತು. ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ವರದಿ ಸಲ್ಲಿಕೆಯಾದ ಬಳಿಕ ಸುಧಾರಣಾ ಕಮಿಟಿ ಜೈಲುಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿ ಕೊಟ್ಟಿತ್ತು. ಇದರ ಬಗ್ಗೆ CM ಜೊತೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದರು. ಹೀಗಾಗಿ CM ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೂ ಕೂಡ ಪರಮೇಶ್ವರ್ ಅವರು ಮುಂದಾಗ್ತಾ ಇದ್ದಾರೆ. ಹಲವಾರು ಶಿಫಾರಸುಗಳನ್ನು ಮಾಡಿದ್ದಂತಹ ಸುಧಾರಣಾ ಸಮಿತಿಯ ಶಿಫಾರಸುಗಳೇನಿದೆ ಅದನ್ನು ಜಾರಿ ಮಾಡೋದಕ್ಕೆ, ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಹಾಗಾದರೆ ಸಮಿತಿ ಯಾವ ಶಿಫಾರಸುಗಳನ್ನು ಕೊಟ್ಟಿತ್ತು ಅಂತ ನೋಡೋದಾದರೆ, ಕುಖ್ಯಾತ ಕೈದಿಗಳು ಯಾರಿದ್ದಾರೆ ಅವರ ಜೊತೆ ಇತರರು ಬೇರೆಯವರು ಯಾರಿದ್ದಾರೆ ಅವರು ಸೇರೋದ್ರಿಂದ ಅಪರಾಧಗಳು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಹೊರಗಿನ ಊಟ ತಿಂಡಿಗೆ ನಿಷೇಧ ಹೇರಬೇಕು, ಆಹಾರ ಪದಾರ್ಥಗಳ ಸಾಗಾಟ ಏನಿದೆ ಅದರ ಮೇಲೂ ಕೂಡ ನಿಗಾ ಇಡಬೇಕು ಅಂತ ಶಿಫಾರಸು ಮಾಡಿತ್ತು. ಜೈಲು ಕಾಂಪೌಂಡ್ ಗೋಡೆಯನ್ನು 30 ಅಡಿ ಎತ್ತರ ಮಾಡಬೇಕು. ಜೈಲು ಕಾಂಪೌಂಡ್ ಮೇಲೆ CC ಕ್ಯಾಮ್ರಾಗಳ ಕಣ್ಗಾವಲು ಕೂಡ ಇರಬೇಕು. ಕಾಂಪೌಂಡ್ಗಳಿರುತ್ತಲ್ಲ ಅದರ ಮೇಲೂ ಕೂಡ CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು. ತಿಹಾರ್ ಜೈಲಿನಂತೆ ಪ್ರತಿ ಬ್ಯಾರಕ್ಗಳಿಗೆ CCTVಗಳನ್ನು ಅಳವಡಿಕೆ ಮಾಡಬೇಕು. 3 ವರ್ಷಕ್ಕೆ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡುವಂಥದ್ದಿರಲಿ. ಅಂದರೆ 3 ವರ್ಷಕ್ಕೊಮ್ಮೆ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು. ಒಂದೇ ಕಡೆಗೆ ಒಬ್ಬರನ್ನ ವರ್ಗಾವಣೆ ಮಾಡಿ ಅದೇ ಅಧಿಕಾರಿಯನ್ನು ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಅಂತ ಅವರನ್ನು ವಿಸ್ತರಣೆ ಮಾಡಿದ್ರೆ ಆಗ ಅಕ್ರಮಗಳು ಜಾಸ್ತಿ ಆಗುತ್ತೆ. ಅಧಿಕಾರಿಗಳನ್ನು ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೈದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೈದಿಗಳಿಗೆ ಕುಟುಂಬ ಸದಸ್ಯರ ಜೊತೆ ಮಾತನಾಡೋದಕ್ಕೆ ದೂರವಾಣಿ ವ್ಯವಸ್ಥೆ ಕೂಡ ಪ್ರತ್ಯೇಕವಾಗಿ ಅದನ್ನು ಮಾಡಬೇಕು ಅಂತ ಈ ಶಿಫಾರಸುಗಳನ್ನು ಮಾಡಲಾಗಿದೆ. ಇದನ್ನು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ತೀವ್ರವಾಗಿ ಟೀಕೆಗೆ ಕಾರಣ ಆಗಿತ್ತು. ಕೆಲವು ಭಯೋತ್ಪಾದಕರು, ಉಗ್ರರು, ನಕ್ಸಲೈಟ್ಗಳು ಕೂಡ ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇದ್ದರು. ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ಅವ್ಯಾಹತವಾಗಿ ನಡೀತಾ ಇತ್ತು. ಐಷಾರಾಮಿ ಜೀವನವನ್ನು ಬದುಕ್ತಾ ಇದ್ದರು. ನೋಡಿ, ಈ ರೀತಿ ಇಸ್ಪೆಟ್ ಕ್ಲಬ್ಗಳನ್ನು ಹೊರಗಡೆ ಹಾಕಿದ್ರೆ, ಈ ರೀತಿ ಏನಾದರೂ ಆಡಿದ್ರೆ ಪೊಲೀಸರು ಅಂಥವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಆದರೆ ಜೈಲಿನಲ್ಲೇ ಇದ್ದುಕೊಂಡು ಆರಾಮಾಗಿ ಬೆಟ್ಟಿಂಗ್ ಮಾಡ್ತಾ, ಇಸ್ಪೆಟ್ ಆಡ್ತಾ, ತಮಗೇನು ಬೇಕೋ ಆ ಊಟ ತರಿಸ್ಕೊಂಡು ತಿನ್ಕೊಂಡು ಆರಾಮಾಗಿ ಜೀವನ ಕಳೀತಾ ಇದ್ದಾರೆ. ಹೀಗಾಗಿ ಇವರು ಮಾಡಿರುವಂತಹ ಅಕ್ರಮಗಳೇನಿದೆ ಅದಕ್ಕೆ ಬಲಿಪಶು ಆಗಿರುವಂಥವರ ಕುಟುಂಬಸ್ಥರು ತುಂಬ ನೊಂದುಕೊಂಡಿದ್ದರು. ಏನಿದು ಜೈಲಿನ ಒಳಗಡೆ ಇಷ್ಟೊಂದು ಐಷಾರಾಮಿಯಾಗಿ ಬದುಕ್ತಾ ಇದ್ದಾರಲ್ಲ, ಜೈಲಿನ ಒಳಗಡೆ ಇವರಿಗೆ ಕಠಿಣ ಶಿಕ್ಷೆ ಆಗತ್ತೆ, ಇವರಿಗೆ ಪಶ್ಚಾತ್ತಾಪ ಆಗುತ್ತೆ ಅಂತ ನಾವು ಅಂದುಕೊಂಡಿದ್ರೆ ಆರಾಮಾಗಿ ಜೀವನ ಕಳೀತಾ ಇದ್ದಾರೆ ಅಂತ ಕುಟುಂಬಸ್ಥರಿಗೆ ತುಂಬ ನೋವು ಕೂಡ ಆಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಾದರೂ ಇದಕ್ಕೆ ಕಡಿವಾಣ ಹಾಕತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.